ಮಿತ್ರರೇ ನಮಸ್ಕಾರ. ಮಿತ್ರರೇ, ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಟಿ.ಬಿ. ಮೆಕಾಲೆ ವಿಚಾರವಾಗಿ ಚರ್ಚೆ ಶುರುವಾಗಿದೆ. ಅದೇನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಟಿ.ಬಿ. ಮೆಕಾಲೆ ಮನಸ್ಥಿತಿಯನ್ನು ಕಿತ್ತೊಗಿತಾರಂತೆ, 10 ವರ್ಷಗಳ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸಿದಾರಂತೆ. ಈ ವಿಚಾರಗಳು ಜನರ ಕಿವಿಗೆ ಬೀಳ್ತಾ ಇದೆ. ಆದರೆ ಕೆಲವರಿಗೆ ಈ ಟಿ.ಬಿ. ಮೆಕಾಲೆ ಹೆಸರನ್ನ ಮೊದಲಿಗೆ ಕೇಳಿದಂತಹ ಅನುಭವ ಆಗ್ತಾ ಇದೆ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಮುಂದಿನ 10 ವರ್ಷದ ಅವಧಿಯಲ್ಲಿ ಭಾರತದಲ್ಲಿರುವಂತಹ ಟಿ.ಬಿ. ಮೆಕಾಲೆ ಮನಸ್ಥಿತಿಯನ್ನ ನಾವು ಕಿತ್ತೊಗಿತೀವಿ. ಅಂತಹ ಎಜುಕೇಶನ್ ಸಿಸ್ಟಮ್ನಿಂದ ನಾವು ಹೊರಗೆ ಬರ್ತೀವಿ. ಬ್ರಿಟಿಷರ ದಾಸ್ಯದ ಎಜುಕೇಶನ್ ಸಿಸ್ಟಮ್ಗೆ ನಾವು ಕೊನೆ ಹಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನಾಥ್ ಗೋಯಂಕಾ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣದ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ಟಿ.ಬಿ. ಮೆಕಾಲೆ ವಿಚಾರ ಚರ್ಚೆ ಆಗ್ತಾ ಇರುವಂತಹದ್ದು. ಮಿತ್ರರೇ, ನನ್ನ ಪ್ರಕಾರವಾಗಿ ಈ ವಿಚಾರದ ಕುರಿತಾಗಿ ಬಹುತೇಕರಿಗೆ ಆಸಕ್ತಿ ಇಲ್ಲ. ಆದರೆ ಇದು ನೆಗ್ಲೆಕ್ಟ್ ಮಾಡುವಂತಹ ವಿಚಾರ ಅಲ್ಲ. ನಾವು ಸ್ವತಂತ್ರ ಬಂದಾಗಲೇ ಇದರ ಬಗ್ಗೆ ಯೋಚಿಸಬೇಕಾಗಿತ್ತು. ಸ್ವತಂತ್ರ ಬಂದು 8 ದಶಕ ಆಗ್ತಾ ಬಂತು. ಈ ಸಂದರ್ಭದಲ್ಲಾದರೂ ನಾವು ಇದರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಭಾರತ ಯಾವತ್ತೂ ಕೂಡ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಬ್ರಿಟಿಷರು ಫಿಸಿಕಲಿ ಈ ದೇಶವನ್ನ ಬಿಟ್ಟು ಹೋಗಿರಬಹುದು, ಆದರೆ ಮೆಂಟಲಿ ಇವತ್ತಿಗೂ ಕೂಡ ನಮ್ಮನ್ನ ಆವರಿಸಿಕೊಂಡು ಕೂತಿದ್ದಾರೆ. ಈಗ ಮೋದಿ ಘೋಷಣೆ ಮಾಡಿದರೆ ನಾವು ಅದನ್ನ ಕಿತ್ತೊಗಿತೀವಿ ಅಂತ. ಏನಿದು ಮೆಕಾಲೆ ತಂದಂತಹ ಶಿಕ್ಷಣ ನೀತಿಯ ಬಗ್ಗೆ ಇವತ್ತ್ಯಾಕೆ ಚರ್ಚೆ ಆಗ್ತಾ ಇದೆ? ಮೋದಿ ಅದನ್ನ ಯಾಕೆ ಅಳಿಸಿ ಹಾಕುವ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಮಿತ್ರರೇ, ಇದೆಲ್ಲವೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಇದು ನಮ್ಮ ಮೇಲೂ ಪ್ರಭಾವ ಬೀರುತ್ತೆ, ನಮ್ಮ ಮುಂದಿನ ಪೀಳಿಗೆಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ತನ್ನ 11 ವರ್ಷದ ಆಡಳಿತಾವಧಿಯಲ್ಲಿ ಈ ದೇಶದಲ್ಲಿ ಅನೇಕ ಅಭಿಯಾನಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅದು ಸರ್ಕಾರದ ಯೋಜನೆಗಳಲ್ಲ, ಆದರೆ ಜನಮಾನಸದಲ್ಲಿ ಒಂದು ಪರಿವರ್ತನೆಯನ್ನು ತರುವಂತಹ ಒಂದು ಪ್ರಯತ್ನಕ್ಕೆ ಪ್ರಧಾನಿಯವರು ಕೈ ಹಾಕಿದ್ದಾರೆ. ಉದಾಹರಣೆಗೆ ಸ್ವಚ್ಛ ಭಾರತ, ಅಂದರೆ ಜನರಿಗೆ ಸ್ವಚ್ಛತೆಯ ಕಡೆಗೆ ಒಂದು ಸ್ವಲ್ಪ ಯೋಚನೆ ಬರಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಎರಡನೇದಾಗಿ ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಆಗಬೇಕು, ದೇಶವನ್ನು ನಾವು ಪ್ರೀತಿಸಬೇಕು, ದೇಶದಲ್ಲೇ ತಯಾರಾದಂತಹ ವಸ್ತುಗಳನ್ನು ನಾವು ಕೊಳ್ಳಬೇಕು, ಈ ರೀತಿಯಾದಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತಹದ್ದು ಅದರ ಉದ್ದೇಶ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ನೊಂದು ಸಂಕಲ್ಪ ಏನು ಕೇಳಿದ್ರೆ, 2047ರ ವೇಳೆಗೆ ಭಾರತ ವಿಕಸಿತ ಭಾರತ ಆಗಬೇಕು, ಕಂಪ್ಲೀಟ್ ಆಗಿ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಿ ರೂಪುಗೊಳ್ಳಬೇಕು ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡದಂತಹ ಇನ್ನೊಂದು ಇಂಪಾರ್ಟೆಂಟ್ ಘೋಷಣೆ ಏನು ಕೇಳಿದ್ರೆ, 2035ರ ವೇಳೆಗೆ ಭಾರತದಲ್ಲಿ ಮೆಕಾಲೆ ಮುಕ್ತ ಶಿಕ್ಷಣ ನೀತಿ ಜಾರಿಯಾಗಬೇಕು ಅಂತ. ಮಿತ್ರರೇ, ಹೀಗೆ ಹೇಳ್ತಾ ಇದ್ರೆ ನಿಮಗಿದು ಏನೂ ಕೂಡ ಅರ್ಥ ಆಗಲ್ಲ. ಇದರ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಈ ಮೆಕಾಲೆ ಮತ್ತು ಆತನ ಶಿಕ್ಷಣ ನೀತಿಯನ್ನ ಸ್ವಲ್ಪ ವಿವರಿಸಿ ಹೇಳಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಲಿಯಾಸ್ ಟಿ.ಬಿ. ಮೆಕಾಲೆ ಈತ ಹುಟ್ಟಿದ್ದು 1800ನೇ ಇಸ್ವಿಯಲ್ಲಿ. ಬ್ರಿಟನ್ನ ಇತಿಹಾಸ ತಜ್ಞ, ಜೊತೆಗೆ ಲೇಖಕನೂ ಕೂಡ ಹೌದು. ಹಾಗೆ ನಂತರ ರಾಜಕೀಯದಲ್ಲೂ ಕೂಡ ಯಶಸ್ಸನ್ನು ಕಂಡಂತಹ ಒಬ್ಬ ಮಹಾನ್ ಬುದ್ಧಿವಂತ. ನಾನು ಯಾಕೆ ಈತನನ್ನ ಬುದ್ಧಿವಂತ ಅಂತ ಕರೆದೆ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ಈತ ಕೇವಲ 34ನೇ ವಯಸ್ಸಿಗೆ ಭಾರತಕ್ಕೆ ನಿಯುಕ್ತಿಗೊಳ್ತಾನೆ. ಯಾಕೋಸ್ಕರವಾಗಿ ಅಂತಂದ್ರೆ ಆಗ ಭಾರತದಲ್ಲಿ ಗವರ್ನರ್ ಜನರಲ್ ಕೌನ್ಸಿಲ್ ಇತ್ತು. ಬ್ರಿಟಿಷರು ಇನ್ನೂ ಕೂಡ ನೇರವಾಗಿ ಭಾರತವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿರಲಿಲ್ಲ. ಗವರ್ನರ್ ಜನರಲ್ ಮೂಲಕವಾಗಿ ಭಾರತದ ಆಡಳಿತವನ್ನ ಅಲ್ಪ ಸ್ವಲ್ಪ ನಿಭಾಯಿಸ್ತಾ ಇದ್ರು. ಅದಾಗಲೇ ಬ್ರಿಟಿಷರಿಗೆ ಭಾರತದ ಸಂಪತ್ತಿನ ರುಚಿ ಹತ್ತಿತ್ತು. ಭಾರತವನ್ನ ಬಹಳ ದೀರ್ಘಕಾಲ ಆಳಬೇಕು ಅನ್ನುವಂತಹ ಮನಸ್ಸು ಕೂಡ ಇತ್ತು. 1800ನೇ ಇಸವಿಯಿಂದಲೂ ಕೂಡ ಇದಕ್ಕೋಸ್ಕರವಾಗಿ ಬ್ರಿಟಿಷರು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಬ್ರಿಟಿಷರಿಗೆ ಒಂದು ಕಲ್ಪನೆ ಏನಿತ್ತು ಕೇಳಿದ್ರೆ, ನಾವು ಭಾರತೀಯರನ್ನ ಕಲ್ಚರಲಿ ಕರಪ್ಟ್ ಮಾಡದ ಹೊರತು ಭಾರತವನ್ನ ಸುದೀರ್ಘ ಕಾಲದವರೆಗೆ ಆಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ನಾಲೆಡ್ಜ್ ಹಬ್ಗಳನ್ನು ಡಿಸ್ಟರ್ಬ್ ಮಾಡಬೇಕು, ಇಲ್ಲಿನ ಸಂಸ್ಕೃತಿಯನ್ನು ಒಡೆದು ಹಾಕಬೇಕು, ಪರಸ್ಪರ ದ್ವೇಷವನ್ನು ಬಿತ್ತಬೇಕು, ಒಡೆದು ಆಳಬೇಕು. ಇದು ಬ್ರಿಟಿಷರ ಮೂಲ ಗುರಿಯಾಗಿತ್ತು. ಆದರೆ ಇದನ್ನು ಹೇಗೆ ಜಾರಿಗೆ ತರಬೇಕು ಅನ್ನುವಂಥದ್ದು ಬ್ರಿಟಿಷರಿಗೆ ಅರ್ಥ ಆಗಿರಲಿಲ್ಲ. ಈ ಸಂದರ್ಭದಲ್ಲೇ ಅಂದರೆ 1834ರಲ್ಲಿ ಭಾರತದ ಗವರ್ನರ್ ಜನರಲ್ ಕೌನ್ಸಿಲ್ನ ಮೆಂಬರ್ ಆಗಿ ಟಿ.ಬಿ. ಮೆಕಾಲೆ ಭಾರತಕ್ಕೆ ಬರ್ತಾನೆ. ಆರಂಭದಲ್ಲಿ ಟಿ.ಬಿ. ಮೆಕಾಲೆಗೆ ವಹಿಸಿದ್ದಂತಹ ಕೆಲಸ ಏನು ಕೇಳಿದ್ರೆ, ಗವರ್ನರ್ ಜನರಲ್ಗೆ ಕಾನೂನು ಸಲಹೆಗಳನ್ನು ಕೊಡುವಂತಹದ್ದು. ಆದರೆ ನಂತರ ಬ್ರಿಟಿಷ್ ಸರ್ಕಾರ ಟಿ.ಬಿ. ಮೆಕಾಲೆಗೆ ಒಂದು ಮನವಿ ಮಾಡಿಕೊಳ್ಳುತ್ತೆ. ಇವತ್ತು ಭಾರತ ಒಂದು ಸಂಪದ್ಭರಿತವಾದಂತಹ ದೇಶ. ಇಲ್ಲಿನ ಜನರ ಬಳಿಯಲ್ಲಿ ಜ್ಞಾನ ಇದೆ, ಸಂಸ್ಕೃತಿ ಇದೆ. ಇಲ್ಲಿ ಹಲವು ಆಚಾರ ವಿಚಾರಗಳಿದ್ರೂ ಕೂಡ ಇಲ್ಲಿ ಯಾವುದೋ ಒಂದು ಅಂಶ ಇವರನ್ನ ಒಗ್ಗೂಡಿಸಿಟ್ಟಿದೆ. ಹೀಗಾಗಿ ಬ್ರಿಟಿಷರು ಇಲ್ಲಿ ಬಹುಕಾಲ ಆಳೋದಕ್ಕೆ ಕಷ್ಟ. ಹೀಗಾಗಿ ನೀನೇನ್ ಮಾಡಬೇಕು ಅಂತಂದ್ರೆ ಭಾರತೀಯರನ್ನ ಫಿಸಿಕಲಿ ಮಾತ್ರವಲ್ಲ ಮೆಂಟಲಿಯೂ ಕೂಡ ಗುಲಾಮರನ್ನಾಗಿ ಮಾಡಬೇಕು. ಅದಕ್ಕೆ ಯಾವ ಕಾರ್ಯಕ್ರಮವನ್ನ ರೂಪಿಸಬೇಕು ಅಂತ ಸಲಹೆ ಕೊಡುವಂತ ಟಿ.ಬಿ. ಮೆಕಾಲೆಗೆ ಬ್ರಿಟಿಷ್ ಸರ್ಕಾರ ಒಂದು ಆದೇಶವನ್ನ ಮಾಡುತ್ತೆ. ಮಿತ್ರರೇ, ಟಿ.ಬಿ. ಮೆಕಾಲೆ ಇಡೀ ದೇಶಾದ್ಯಂತ 1 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ಹೇಗೆ ಭಾರತೀಯರನ್ನ ಬೌದ್ಧಿಕವಾಗಿಯೂ ಕೂಡ ದಾಸ್ಯಕ್ಕೆ ತಳ್ಳಬಹುದು ಅಂತ ಆತ ಅಧ್ಯಯನ ಮಾಡ್ತಾನೆ.
ಅಂತಿಮವಾಗಿ 1935ರಲ್ಲಿ ಮಿನಿಟ್ ಆನ್ ಇಂಡಿಯನ್ ಎಜುಕೇಷನ್ ಅನ್ನುವಂಥ ಒಂದು ಕರಡು ಪ್ರತಿಯನ್ನು ಹೊರತರ್ತಾನೆ. ಇದರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಈತ ಒಂದಷ್ಟು ಸಲಹೆಗಳನ್ನು ಕೊಡ್ತಾನೆ. ಕೇವಲ 10 ಪೇಜ್ನಲ್ಲಿ ಕೊಟ್ಟಂತಹ ಸಲಹೆಗಳು ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ, ಭಾರತ ಇವತ್ತು ಸ್ವತಂತ್ರಗೊಂಡು 78 ವರ್ಷ ಆಗಿದೆ. ಟಿ.ಬಿ. ಮೆಕಾಲೆ ಈ ಸಲಹೆಯನ್ನು ಕೊಟ್ಟು 190 ವರ್ಷ ಕಳೆದು ಹೋಗಿದೆ. ಆದರೂ ಕೂಡ ಭಾರತೀಯರು ಈಗಲೂ ಸಹ ಬೌದ್ಧಿಕವಾಗಿ ಬ್ರಿಟಿಷರ ದಾಸ್ಯದಲ್ಲೇ ಮುಳುಗಿದ್ದಾರೆ. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು ಈ ಟಿ.ಬಿ. ಮೆಕಾಲೆ ಮಹಾನ್ ಬುದ್ಧಿವಂತ ಅಂತ. ಯಾಕಂದರೆ ಈ ಟಿ.ಬಿ. ಮೆಕಾಲೆ ಬಗ್ಗೆ ಇನ್ನಷ್ಟು ವಿವರಿಸೋದಕ್ಕೂ ಮುಂಚೆ ಆತ ಏನೇನು ಸಲಹೆ ಕೊಟ್ಟ ಅದನ್ನೆಲ್ಲ ಮುಂದೆ ವಿವರಿಸ್ತೀನಿ. ಆದರೆ ಈತನ ಬಗ್ಗೆ ಒಂದು ಸಣ್ಣ ಕತೆ ಇದೆ. ಭಾರತೀಯರನ್ನ ಈತ ಹೇಗೆ ಅರ್ಥ ಮಾಡಿಕೊಂಡು ದಾಸ್ಯಕ್ಕೆ ತಳೆದ ಅನ್ನೋದಕ್ಕೆ ಒಂದು ಕತೆ ಹೇಳಲಾಗುತ್ತೆ. ಅದರ ಸತ್ಯಾಸತ್ಯತೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಅನೇಕ ಕಡೆಗಳಲ್ಲಿ ಅದರ ಉಲ್ಲೇಖ ಇದೆ. ಆದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಈ ಮೆಕಾಲೆ ದೇಶವನ್ನು ಸುತ್ತಾ ಇದ್ನಲ್ಲ, ಭಾರತೀಯ ಎಜುಕೇಶನ್ ಸಿಸ್ಟಮ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗೆ ಒಂದು ಊರಿನ ಒಬ್ಬ ಶ್ರೀಮಂತನ ಮನೆಗೆ ಹೋಗಿರ್ತಾನಂತೆ. ಮೆಕಾಲೆ ಆ ಮನೆಗೆ ಹೋದಂತಹ ಸಂದರ್ಭದಲ್ಲೇ ಆ ಶ್ರೀಮಂತನೋರ್ವನ ಮಗ ಮನೆಯಿಂದ ಹೊರಗೆ ಹೋಗುವಂತಹ ಸನ್ನಿವೇಶ ಬರುತ್ತಂತೆ. ಆಗ ಆ ಶ್ರೀಮಂತನ ಮಗ ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲೇ ಅಡಿಗೆ ಮಾಡ್ತಾ ಇದ್ದಂತ ಒಬ್ಬ ಸಾಧಾರಣ ಬಾಣಸಿಗನ ಕಾಲಿಗೆ ನಮಸ್ಕರಿಸ್ತಾನಂತೆ. ಅಂದ್ರೆ ಒಬ್ಬ ಅಡುಗೆ ಭಟ್ಟನಿಗೆ ಆತ ನಮಸ್ಕಾರ ಮಾಡ್ತಾನೆ. ಮೆಕಾಲೆ ಈ ದೃಶ್ಯವನ್ನ ನೋಡಿ ಬಹಳ ಆಶ್ಚರ್ಯಗೊಳಗಾಗ್ತಾನೆ. ಒಬ್ಬ ದೊಡ್ಡ ಶ್ರೀಮಂತನ ಮಗ ತನ್ನ ಮನೆಯಲ್ಲಿರುವಂತಹ ಸಾಮಾನ್ಯ ಕೆಲಸಗಾರ ಅಡಿಗೆ ಭಟ್ಟ ಆತನ ಕಾಲಿಗೆ ನಮಸ್ಕಾರ ಮಾಡೋದು ಅಂತಂದ್ರೆ ಇದರ ಹಿನ್ನೆಲೆ ಏನು ಅಂತ ಆ ಶ್ರೀಮಂತನ ಬಳಿಯಲ್ಲಿ ಪ್ರಶ್ನೆ ಮಾಡ್ತಾನಂತೆ. ಆಗ ಆ ಶ್ರೀಮಂತ ಕೊಟ್ಟಂತಹ ಉತ್ತರ ಏನು ಗೊತ್ತಾ? ಆತ ವೃತ್ತಿಯಲ್ಲಿ ಅಡುಗೆಯನ್ನೇ ಮಾಡಬಹುದು, ಆದರೆ ಆತ ಜ್ಞಾನ ಸಂಪಾದನೆಯನ್ನ ಮಾಡಿದಾನೆ, ಆತನಿಗೆ ವಿದ್ವತ್ತಾಗಿದೆ, ಆತ ಒಬ್ಬ ಓದಿದಂತಹ ವಿದ್ಯಾವಂತ, ಹೀಗಾಗಿ ಜ್ಞಾನಕ್ಕೆ ನಮಸ್ಕರಿಸಿದ್ದು ಅಂತ ಉತ್ತರ ಕೊಡ್ತಾನಂತೆ. ಇದನ್ನ ನೋಡಿದಂತಹ ಹಾಗೂ ಕಿವಿಯಲ್ಲಿ ಕೇಳಿಸ್ಕೊಂಡಂತಹ ಟಿ.ಬಿ. ಮೆಕಾಲೆಗೆ ನಿದ್ರೆ ಬರೋದಿಲ್ಲ. ಭಾರತೀಯರಿಗೆ ಜ್ಞಾನದ ಬಗ್ಗೆ ಅಪಾರವಾದಂತಹ ನಂಬಿಕೆ ಮತ್ತು ಗೌರವ ಇದೆ. ಇದನ್ನ ಡಿಸ್ಟರ್ಬ್ ಮಾಡದ ಹೊರತು ಭಾರತವನ್ನ ನಾವು ಆಳೋದಕ್ಕೆ ಸಾಧ್ಯ ಇಲ್ಲ ಅಂತ ಟಿ.ಬಿ. ಮೆಕಾಲೆಗೆ ಅರ್ಥ ಆಗತ್ತಂತೆ. ಅದಕ್ಕೆ ಟಿ.ಬಿ. ಮೆಕಾಲೆ ಏನ್ ಮಾಡ್ತಾನೆ ಗೊತ್ತಾ? ಯಾವ ಜ್ಞಾನಕ್ಕೆ ಭಾರತೀಯರು ಗೌರವವನ್ನು ಕೊಡ್ತಾ ಇದ್ರು, ಯಾವ ಜ್ಞಾನಕ್ಕೆ ಭಾರತೀಯರು ತಲೆಬಾಗಿ ನಮಸ್ಕರಿಸ್ತಾ ಇದ್ರು, ಅದೇ ಜ್ಞಾನದ ಬಗ್ಗೆ ಕೀಳರಿಮೆ ಬರಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಾವು ದೇಶ ಆಳಬಹುದು ಅಂತ ಟಿ.ಬಿ. ಮೆಕಾಲೆ ಅರ್ಥ ಮಾಡ್ಕೊಳ್ತಾನೆ. ಅದನ್ನೇ ಮಿನಿಟ್ ಆನ್ ಇಂಡಿಯನ್ ಎಜುಕೇಷನ್ ಅನ್ನುವಂತಹ ಕರಡು ಪ್ರತಿ ಇದೆಯಲ್ಲ, ಅದರಲ್ಲಿ ಶಿಫಾರಸು ಮಾಡ್ತಾನೆ. ಆತನ ಶಿಫಾರಸುಗಳು ಏನಾಗಿದ್ವು ಗೊತ್ತಾ? ಮೊದಲನೇದಾಗಿ ಭಾರತೀಯರಿಗೆ ಯುರೋಪ್ನ ಶಿಕ್ಷಣ ಶ್ರೇಷ್ಠ. ಯುರೋಪ್ನ ಶಿಕ್ಷಣದಲ್ಲಿ ಎಲ್ಲವೂ ಕೂಡ ಇದೆ, ಭಾರತೀಯ ಶಿಕ್ಷಣದಲ್ಲಿ ಏನೂ ಕೂಡ ಇಲ್ಲ. ಇದೊಂದು ಸಂಪ್ರದಾಯಬದ್ಧ ಶಿಕ್ಷಣ, ಈ ರೀತಿಯಾದಂತಹ ಕೀಳರಿಮೆ ಬರುವಂತೆ ಮಾಡಬೇಕು. ಇದು ಆತನ ಪ್ರಮುಖ ಶಿಫಾರಸು. ಎರಡನೇದಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು. ಭಾರತದ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಬೇಕು. ಸಂಸ್ಕೃತ, ಅರೇಬಿಕ್ ಸೇರಿದಂತೆ ಭಾರತದ ಎಲ್ಲಾ ಭಾಷೆಗಳನ್ನ ನೆಗ್ಲೆಕ್ಟ್ ಮಾಡಬೇಕು. ಇಂಗ್ಲಿಷೇ ಸುಪ್ರೀಂ, ಇಂಗ್ಲಿಷ್ ಅನ್ನ ಕಲ್ತ್ರೆ ಮಾತ್ರ ಆತ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನ್ನುವಂತಹ ಭಾವನೆ ಬಿಲ್ಡ್ ಮಾಡಬೇಕು. ಈ ರೀತಿಯಾಗಿ ಟಿ.ಬಿ. ಮೆಕಾಲೆ ಬ್ರಿಟಿಷ್ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾನೆ. ಮಿತ್ರರೇ, ಮೆಕಾಲೆ ಎಷ್ಟು ಅವಿವೇಕಿ, ಭಾರತದ ಸಂಸ್ಕೃತಿಯ ಬಗ್ಗೆ ಆತನಿಗೆ ಎಷ್ಟರ ಮಟ್ಟಿಗೆ ಕೀಳರಿಮೆ ಇತ್ತು ಅನ್ನೋದಕ್ಕೆ ಆತನ ಒಂದು ಹೇಳಿಕೆ ಕೈಗನ್ನಡಿ ಇದ್ದಂತಿದೆ. ಅದೇನು ಕೇಳಿದ್ರೆ, ಯುರೋಪ್ನ ಲೈಬ್ರರಿಯಲ್ಲಿರುವಂತಹ ಒಂದು ರ್ಯಾಕ್ ಸಾಕು ಭಾರತದ ಎಲ್ಲಾ ಶಿಕ್ಷಣ, ಸಾಹಿತ್ಯ, ಜ್ಞಾನವನ್ನ ಅದರಲ್ಲಿ ತುಂಬಿಡಬಹುದು. ಭಾರತದ ಸಾಹಿತ್ಯ ಭಂಡಾರ ಅಷ್ಟೇ ಇರೋದು, ಇಲ್ಲೇನೂ ಕೂಡ ಇಲ್ಲ ಅಂತ ಟಿ.ಬಿ. ಮೆಕಾಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಮಿತ್ರರೇ, ಈ ಕಿತ್ತೋದ ಕುನ್ನಿಗೆ ಭಾರತದ ಸಾಹಿತ್ಯ ಭಂಡಾರವನ್ನು ಅಧ್ಯಯನ ಮಾಡೋದಕ್ಕೆ ಅಂತಹ 10 ಜನ್ಮವನ್ನು ಎತ್ತಿ ಬಂದರೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಏನೂ ಅರಿವಿಲ್ಲದಂತಹ ಒಬ್ಬ ಮೆಕಾಲೆ ಕೇವಲ 1 ವರ್ಷದಲ್ಲಿ ಭಾರತದ ಎಲ್ಲ ಶಿಕ್ಷಣವನ್ನು ಅಧ್ಯಯನ ಮಾಡಿಬಿಟ್ಟು, ಇಲ್ಲಿನ ಸಾಹಿತ್ಯವನ್ನು ಅಧ್ಯಯನ ಮಾಡಿಬಿಟ್ಟು, ಯುರೋಪ್ನ ಶಿಕ್ಷಣದ ಮುಂದೆ ಇಲ್ಲಿ ಏನೂ ಇಲ್ಲ, ಯುರೋಪ್ನ ಜ್ಞಾನ ಭಂಡಾರದ ಮುಂದೆ ಇಲ್ಲೇನೂ ಕೂಡ ಇಲ್ಲ ಅಂತ ಆತ ಮಾನಗೆಟ್ಟು ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಅದನ್ನ ಇವತ್ತಿಗೂ ಕೂಡ ನಂಬುವಂತಹ ಭಾರತೀಯರಿದ್ದಾರೆ. ಮಿತ್ರರೇ, ಯಾವಾಗ ಟಿ.ಬಿ. ಮೆಕಾಲೆ ಈ ರೀತಿಯ ಶಿಫಾರಸುಗಳನ್ನು ಮಾಡೋದ್ನು ಬ್ರಿಟಿಷ್ ಸರ್ಕಾರಕ್ಕೆ ಬಹಳ ಖುಷಿ ಆಗುತ್ತೆ. ತಕ್ಷಣಕ್ಕೆ ಇದನ್ನು ಇಂಪ್ಲಿಮೆಂಟ್ ಕೂಡ ಮಾಡುತ್ತೆ. ಭಾರತದಲ್ಲಿ ನೋಡ್ತಿದ್ದಂತೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಬದಲಾಗಿ ಹೋಗುತ್ತೆ. ಬ್ರಿಟಿಷರು ಏನು ಅಂದುಕೊಂಡಿದ್ರು ಅದಕ್ಕಿಂತ ಜಾಸ್ತಿ ಯಶಸ್ಸು ಸಿಗುತ್ತೆ. ಭಾರತದಲ್ಲಿ ಇಂಗ್ಲಿಷ್ ಮಾತನಾಡುವಂತಹ ಹಾಗೆ ಬ್ರಿಟಿಷ್ ಸಂಸ್ಕೃತಿಯನ್ನೇ ಶ್ರೇಷ್ಠ ಎಂದು ನಂಬುವಂತಹ ಒಂದು ವರ್ಗ ಕ್ರಿಯೇಟ್ ಆಗುತ್ತೆ. ಆ ವರ್ಗ ಯಾವುದಾಗಿತ್ತು ಕೇಳಿದ್ರೆ, ಬಹುತೇಕ ಭಾರತದ ಶ್ರೀಮಂತ ವರ್ಗ. ಅಂದ್ರೆ ಬ್ರಿಟಿಷರ ಉದ್ದೇಶ ಸ್ಪಷ್ಟ ಆಗಿತ್ತು. ಭಾರತದಲ್ಲಿ ಇನ್ಫ್ಲೂಯೆನ್ಸ್ ಅನ್ನು ಹೊಂದಿರೋದು ಯಾರು? ಶ್ರೀಮಂತ ವರ್ಗದವರು. ಅವರನ್ನೇ ನಾವು ಕರಪ್ಟ್ ಮಾಡಿಬಿಟ್ರೆ ಇಡೀ ಸಮಾಜವೇ ಆ ದಿಕ್ಕಿನತ್ತ ಸಾಗುತ್ತೆ ಎನ್ನುವಂಥದ್ದು ಬ್ರಿಟಿಷರ ಮೂಲ ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ ಭಾರತದಲ್ಲಿ ಆಯ್ತು ಕೂಡ. ಮಿತ್ರರೇ, ಯಾವ ಮಟ್ಟಿಗೆ ಮೆಕಾಲೆ ಇನ್ಫ್ಲೂಯೆನ್ಸ್ ಇವತ್ತಿಗೂ ಕೂಡ ಭಾರತದಲ್ಲಿ ಇದೆ ಅಂತಂದ್ರೆ ನೀವೇ ನೋಡಬಹುದು. ನಿಮಗೆ ಪ್ರತಿನಿತ್ಯ ಅನುಭವ ಆಗ್ತಾ ಇರುತ್ತೆ. ಇವತ್ತು ಒಬ್ಬ ವಿದ್ಯಾವಂತ ಆದ ಅಂತಂದ್ರೆ ಅವನು ಮೊದಲಿಗೆ ಮಾಡುವಂತಹ ಕೆಲಸ ಏನು? ನಮ್ಮ ಸಂಪ್ರದಾಯವನ್ನ ತಿರಸ್ಕರಿಸುವಂತಹದ್ದು, ಆಚಾರ ವಿಚಾರಗಳನ್ನ ಮೌಢ್ಯತೆ ಎನ್ನುವಂತಹದ್ದು. ನಾವೇನೇ ಸಾಧನೆ ಮಾಡಬೇಕಾದ್ರೂ ಕೂಡ ಬ್ರಿಟಿಷ್ ಮಾನಸಿಕತೆಯಲ್ಲಿ ಮಾಡಿದ್ರೆ ಮಾತ್ರ, ಅಂದ್ರೆ ಅವರ ರೀತಿಯಲ್ಲಿ ಸಾಧನೆ ಮಾಡಿದ್ರೆ ಮಾತ್ರ ಅದೊಂದು ಸಾಧನೆ. ಭಾರತೀಯ ಸಂಸ್ಕೃತಿ, ಭಾರತದ ಆಚಾರ ವಿಚಾರದಲ್ಲಿ ಬಹಳ ಜ್ಞಾನ ಹೊಂದಿದ್ರೂ ಕೂಡ ಆತನನ್ನ ಸಂಪ್ರದಾಯವಾದಿ ಎಂದು ಬಿಡ್ತಾರೆ.
ಹಾಗೆ ಮಿತ್ರರೇ, ಇಂಗ್ಲೀಷ್ ನಮ್ಮ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಅಂತಂದ್ರೆ, ಇವತ್ತು ಇಂಗ್ಲೀಷ್ ಅಂದ್ರೆ ಅದೊಂದು ಪ್ರತಿಷ್ಠೆಯ ಸಂಕೇತ ಆಗಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಇವತ್ತು ಇಂಗ್ಲೀಷ್ ಮಾತನಾಡೋದಕ್ಕೆ ಬಾರದೇ ಇದ್ರೆ ಆತನನ್ನ ಏನೂ ಬರದಂತಹ ದಡ್ಡ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಇದನ್ನು ಗಮನಿಸಿರ್ತೀರಿ. ಇವತ್ತಿನ ಪೇರೆಂಟ್ಸ್ ಹೇಗಾಗಿದ್ದಾರೆ ಗೊತ್ತಾ? ತನ್ನ ಮಕ್ಕಳಿಗೆ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ, ಮಾತೃಭಾಷೆಯಲ್ಲಿ ಆತ ಎಡುತ್ತಾನೆ, ಅದೇ ಇಂಗ್ಲೀಷ್ನಲ್ಲಿ ಬಹಳ ಫ್ಲೂಯೆಂಟಾಗಿ ಮಾತನಾಡ್ತಾನೆ. ಇಂಗ್ಲೀಷ್ ಓದೋಕೆ ಬರೆಯೋಕೆ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಅವನಿಗೆ ಆ ಈ ಬರೋದಿಲ್ಲ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದನ್ನು ಸಾಧನೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ನನಗೆ ಹಲವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಅನುಭವ ಆಗಿದೆ. ನನ್ನ ಮಗನಿಗೆ ಕನ್ನಡ ಬರೋದೇ ಇಲ್ಲ ಅನ್ನೋದನ್ನು ಅಪ್ಪ ಅಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಮಿತ್ರರೇ, ಅದು ಹೆಮ್ಮೆ ಪಡುವಂತಹ ವಿಚಾರವ. ಒಂದು ಮಗು ಮಾತೃಭಾಷೆಯನ್ನೇ ಕಲಿಯದಿದ್ರೆ, ಅದನ್ನೇ ಮಾತನಾಡೋದಕ್ಕೆ ಬರೋದಿಲ್ಲ, ಅದರಲ್ಲಿ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ ಅಂತಂದರೆ ಆ ಮಗು ಇನ್ನೇನು ಕಲಿಯೋದಕ್ಕೆ ಸಾಧ್ಯ, ಇನ್ನೇನು ಸಾಧನೆ ಮಾಡೋದಕ್ಕೆ ಸಾಧ್ಯ? ಅಂದರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ತಾಯಿ ಯಾವತ್ತಿದ್ರೂ ನಮಗೆ ಶ್ರೇಷ್ಠವೇ. ಯಾಕೆ ಕೇಳಿದ್ರೆ ಅವಳು ನಮ್ಮ ತಾಯಿ, ಪಕ್ಕದ ಮನೆ ತಾಯಿ ನಮ್ಮ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇಂಗ್ಲೀಷ್ ಎಂಬುವಂತಹದ್ದು ಬಹಳ ಶ್ರೇಷ್ಠ ಎಂಬಂತಹ ಭಾವನೆ ಇವತ್ತೂ ಸಹ ನಮ್ಮ ತಲೆಯಲ್ಲಿ ಆಳವಾಗಿ ಬೇರು ಬಿಟ್ಟಿದೆ. ಮಿತ್ರರೇ, ಇಂಗ್ಲೀಷ್ ಶ್ರೇಷ್ಠ ಆಗೋದಕ್ಕೆ ಹೇಗೆ ಸಾಧ್ಯ? ಯುರೋಪ್ನಲ್ಲಿ ಬ್ರಿಟನ್ ಒಂದು ದೇಶ, ಅದರ ಪಕ್ಕದಲ್ಲೇ ಇರುವಂತಹ ಫ್ರಾನ್ಸ್, ಇಟಲಿ, ಜರ್ಮನಿ, ಇಲ್ಲೆಲ್ಲೂ ಕೂಡ ಇಂಗ್ಲೀಷನ್ನು ಮಾತನಾಡೋದಿಲ್ಲ. ಅಂದರೆ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇಶದಲ್ಲೇ ಇಂಗ್ಲೀಷನ್ನು ಒಪ್ಕೊಂಡಿಲ್ಲ. ಅವರವರ ಭಾಷೆಯಲ್ಲೇ ಅವರು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ವಿಶ್ವದಲ್ಲಿ ಅತ್ಯುತ್ತಮವಾದಂತಹ ಟೆಕ್ನಾಲಜಿಗಳನ್ನು ಅವರು ಕೂಡ ರೂಪಿಸಿದ್ದಾರೆ. ಆದರೆ ಬ್ರಿಟನ್ನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಭಾರತದಲ್ಲಿ ಏನು ಬೋಧಿಸಲಾಗುತ್ತೆ ಕೇಳಿದ್ರೆ, ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಇಲ್ಲದೆ ಏನೂ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಭಾವನೆಯನ್ನು ನಮ್ಮಲ್ಲಿ ಬಿಲ್ಡ್ ಮಾಡಲಾಗಿದೆ. ಇವತ್ತು ನೀವು ಚೈನಾವನ್ನು ತೆಗೆದುಕೊಳ್ಳಿ. ಚೈನಾದಲ್ಲಿ ಇವತ್ತು ಇಂಗ್ಲೀಷ್ ಇಲ್ಲ, ಆದರೆ ಚೈನಾದವರು ಟೆಕ್ನಾಲಜಿಯಲ್ಲಿ ವರ್ಲ್ಡ್ಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಮೆರಿಕನ್ನರನ್ನು ಬೀಟ್ ಮಾಡುವ ಹಂತಕ್ಕೆ ಬೆಳೆದಿದ್ದಾರೆ. ರಷ್ಯಾದಲ್ಲಿ ಇಂಗ್ಲೀಷ್ ಇಲ್ಲ. ಇವತ್ತು ಪುತಿನ್ ಆಗಿರಬಹುದು, ಕ್ಸಿ ಜಿನ್ಪಿಂಗ್ ಆಗಿರಬಹುದು, ವಿಶ್ವದ ಯಾವುದೇ ನಾಯಕರನ್ನ ಭೇಟಿ ಆದರೂ ಕೂಡ ತಮ್ಮ ತಮ್ಮ ಲ್ಯಾಂಗ್ವೇಜ್ನಲ್ಲೇ ಮಾತನಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತನಾಡೋದಿಲ್ಲ. ಅದೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಿ ಗಣ್ಯರ ಜೊತೆಗೆ ಹಿಂದಿಯಲ್ಲಿ ಮಾತನಾಡಿದ್ರೆ ನಮ್ಮ ಪ್ರಧಾನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ನಾವೇ ಆಡ್ಕೊಳ್ತೀವಿ, ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡ್ತೀವಿ. ನಾನು ಯಾಕೆ ಇದನ್ನೆಲ್ಲ ಇಷ್ಟು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವತಂತ್ರ ಬಂದು 78 ವರ್ಷ ಕಳೆದರೂ ಕೂಡ ಮೆಕಾಲೆ ಇನ್ಫ್ಲೂಯೆನ್ಸ್ ನಿಂದ ನಾವು ಮುಕ್ತಿ ಹೊಂದಿಲ್ಲ. 1947ರಲ್ಲೇ ನಾವು ಈ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಕಿತ್ತೊಗಿಬೇಕಾಗಿತ್ತು. ಮಿತ್ರರೇ, ಇಂಗ್ಲಿಷ್ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ನಾವೇನನ್ನೂ ಅಧ್ಯಯನ ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಹಾಗೆ ತಿಳಿಬೇಡಿ. ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ರೂಢಿಸಿಕೊಳ್ಳೋಣ, ಅದು ಬೋಧಿಸುವಂತಹ ಕೀಳರಿಮೆಯ ಭಾವನೆಯನ್ನ ಕಿತ್ತೆಸೆಯೋಣ. ಇದು ಭಾರತಕ್ಕೆ ಸ್ವತಂತ್ರ ಬಂದಾಗಲೇ ಆಗಬೇಕಾಗಿತ್ತು. ಆದರೆ ನಮ್ಮ ಸರ್ಕಾರಗಳು ಏನು ತೀರ್ಮಾನ ಮಾಡಿದ್ವು ಗೊತ್ತಾ? ಅದೇ ರೀತಿಯ ದಾಸ್ಯವನ್ನ ಮುಂದುವರಿಸೋಣ. ಒಂದು ವೇಳೆ ನಾವೇನಾದರೂ ಈ ಜಾಗೃತ ಪ್ರಜ್ಞೆಯನ್ನು ಮೂಡಿಸಿದ್ದೇ ಆದರೆ, ಭಾರತೀಯರು ಶ್ರೇಷ್ಠರು, ನಮ್ಮ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿದೆ, ನಮಗೆ ಬಹಳ ಒಳ್ಳೆಯ ಹಿನ್ನೆಲೆ ಇದೆ, ಈ ರೀತಿಯಾಗಿ ಜನರಿಗೆ ಬಿಂಬಿಸಿದ್ದೇ ಆದರೆ ಭಾರತವನ್ನು ಆಳೋದು ಕಷ್ಟ ಅಂತ ನಮ್ಮ ರಾಜಕಾರಣಿಗಳಿಗೆ ಅನಿಸ್ಬಿಡ್ತು. ದೇಶದ ಬಗ್ಗೆ ಅಭಿಮಾನವೇ ಇಲ್ಲದಂತಹ ಒಂದು ನರಸತ್ತ ಸಮಾಜವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಈ ದೇಶವನ್ನು ಸುದೀರ್ಘವಾಗಿ ನಾವು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬಹುದು, ಈ ದೇಶದಲ್ಲಿ ರಾಜ್ಯಭಾರವನ್ನು ಮಾಡಬಹುದು ಅಂತ ಆಗಿನ ನಮ್ಮ ರಾಜಕಾರಣಿಗಳಿಗೆ ಅನಿಸಿದ್ದಿರಬೇಕು. ಅದಕ್ಕೋಸ್ಕರವಾಗಿ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನ ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ, ಮೆಕಾಲೆ ಶಿಕ್ಷಣ ನೀತಿ ಜಾರಿಗೆ ಬಂದು ಈ ದೇಶದಲ್ಲಿ 200 ವರ್ಷ ಕಳೆಯೋದ್ರೊಳಗಾಗಿ ನಾವು ಅದನ್ನ ನಾಮಾವಶೇಷ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಏನಾದರೂ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡಿದ್ದಾರಾ, ಅಥವಾ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿಯನ್ನು ತರಲಾಗುತ್ತೆ, ಇದು ಯಾವುದರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಮೋದಿ ಭಾಷಣ ಮಾಡಿದಷ್ಟು ಸುಲಭ ಕೂಡ ಇಲ್ಲ, ಯಾಕೆಂದ್ರೆ ಇದಕ್ಕೆ ವಿರೋಧಗಳು ಸಾಕಷ್ಟು ವ್ಯಕ್ತವಾಗುತ್ತೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿ ಬಹಳ ಶ್ರೇಷ್ಠ ಅಂತ ವಾದ ಮಾಡುವ ಸಮೂಹ ಇದೆ. ಶಿಕ್ಷಣ ಇವತ್ತು ಸಮವರ್ತಿ ಪಟ್ಟಿಯಲ್ಲಿರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರಗಳು ಕೂಡ ಅದರಲ್ಲಿ ನೀತಿ ನಿರ್ಧಾರ ಮಾಡುವಂತಹ ಹಕ್ಕುಗಳನ್ನು ಹೊಂದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಏಕರೂಪದ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರುವಂತಹದ್ದು ಕೂಡ ಕಷ್ಟ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಬಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ಅನೇಕ ರಾಜ್ಯಗಳು ಒಪ್ಪಿಕೊಂಡಿಲ್ಲ. ನಮ್ಮ ರಾಜ್ಯದಲ್ಲೇ ಅದಕ್ಕೆ ಹಿನ್ನಡೆ ಆಗಿಲ್ವಾ? ಹೀಗಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಮುಂದಿನ 10 ವರ್ಷಗಳಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆಯೇ ಆಗಿದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.